ನನ್ನ ಹೆಸರು ಆದರ್ಶ್. ನನ್ಗೆ ಇವಾಗ 21 ವರ್ಷ. ಮತ್ತೆ ಇದು ನನ್ನ ಹೊಸ ಬಿಸ್ನೆಸ್, ಒಂದು ಬಟ್ಟೆ ಅಂಗಡಿ. ಪ್ರತಿದಿನ ಬೆಳಿಗ್ಗೆ ಅಂಗಡಿ ಶಟರ್ ಓಪನ್ ಮಾಡಿ ಮ್ಯಾನಿಕ್ಯೂರ್ನೆಲ್ಲ ಆಚೆ ಎತ್ತಿಟ್ಟು ಕಸ ಗುಡಿಸಿ ಗ್ಲಾಸ್ನೆಲ್ಲ ಒರೆಸಿ ದೇವರಿಗೆ ಪೂಜೆ ಮಾಡೋದಕ್ಕೆ ದಿನ ರಾತ್ರಿ 12 ಗಂಟೆ ಮೇಲಾದ್ರೂ ಮನೆಗೆ ಹೋಗಿ ಮಲಗಿ ಆದಷ್ಟು ಬೇಗ ಬೆಳಿಗ್ಗೆ ಎದ್ದು ನನ್ನ ಬಟ್ಟೆಗಳನ್ನೆಲ್ಲ ಐರನ್ ಮಾಡ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ತಿಂಡಿ ತಿಂದು ಮನೆ ಬಿಟ್ಟು ರಾಮಮೂರ್ತಿ ನಗರದಿಂದ ಅರೌಂಡ್ 25 ಕಿಲೋಮೀಟರ್ ದೂರದಲ್ಲಿ ಕದರನಹಳ್ಳಿ ಕ್ರಾಸ್ ಬನಶಂಕರಿ ಸೆಕೆಂಡ್ ಸ್ಟ್ರೀಟ್ ಅಲ್ಲಿರೋ ನನ್ನ ಅಂಗಡಿ ಬಾಯ್ಸ್ ಅಂಡ್ ಮೆನ್ಸ್ ವೇರ್ಗೆ ಬರ್ತೀನಿ. ಅಂಗಡಿ ಓಪನ್ ಮಾಡಿದ ತಕ್ಷಣ ನನ್ನ ಫಸ್ಟ್ ಕಸ್ಟಮರ್ ಬಂದ್ರು. ಇವರು ನಿನ್ನೆ ನನ್ನ ಹತ್ರ ಫಾರ್ಮಲ್ಸ್ ಪ್ಯಾಂಟ್ ತಗೊಂಡಿದ್ರು. ಅದೇ ಸೈಜ್ ಚಿಕ್ಕದಾಗಿದೆ ಅಂತ ಎಕ್ಸ್ಚೇಂಜ್ಗೋಸ್ಕರ ಬಂದಿದ್ರು. ನಮ್ಮ ಹತ್ರ ಅವ್ರ ಸೈಜ್ ಇಲ್ದಿರೋ ಕಾರಣ 2 days ಅಲ್ಲಿ ಬರುತ್ತೆ ಅಂತ ಹೇಳಿದೆ. ಅದಕ್ಕೆ ಅವರು ಸರ್ ಸ್ಟಾಕ್ ಬಂದ ದಿವಸನೇ ಬರ್ತೀನಿ ಅಂತ ಹೋದ್ರು. ಅದಾದ್ಮೇಲೆ ಕಸ್ಟಮರ್ಸ್ ಬರಕ್ ಸ್ಟಾರ್ಟ್ ಆದ್ರು. ಸ್ವಲ್ಪ ಜನ ನೋಡ್ಕೊಂಡೋದು, ಒಂದಷ್ಟು ಜನ ನೋಡಿ ಇಷ್ಟ ಆಗಿ ಪರ್ಚೇಸ್ ಮಾಡ್ಕೊಂಡು ಹೋದ್ರು. ಆದ್ರೆ ಇವರು 1500 ಕಾಂಬೋ ಆಫರ್ ಅಲ್ಲಿ ಬಟ್ಟೆ ಕ್ವಾಲಿಟಿ ನೋಡಿ ನಮ್ ರೆಗ್ಯುಲರ್ ಕಸ್ಟಮರ್ ಆಗಕ್ಕೆ ಸ್ಟಾರ್ಟ್ ಆದ್ರು. ಅದಾದ್ಮೇಲೆ ಒಂದು ಫ್ಯಾಮಿಲಿ ಕಾಂಬೋ ಆಫರ್ ಕೇಳ್ಕೊಂಡು ಯಲಹಂಕದಿಂದ ಬಂದಿದ್ರು. ಆದ್ರೆ ಕಾಂಬೋ ಆಫರ್ ಎಂಡ್ ಆಗಿದೆ ಅಂದಾಗ ನಾರ್ಮಲ್ ಆಗಿ ಬಟ್ಟೆ ತಗೋತೀನಿ ಅಂತ ಹೇಳಿದ್ರು. ಇವ್ರು 2 ಜೊತೆ ಶರ್ಟ್ ಪ್ಯಾಂಟು, ಒಂದು ಟ್ರ್ಯಾಕ್